Joyful Mathematics for Class 1, Chapter 3, Mango Treat, Mavina Habba. Let us read. The birds are watching a squirrel eating a mango. This is animal. ಇಲ್ಲೇ ಇದು ಪ್ರಾಣಿ. ಇವು ಪಕ್ಷಿಗಳು, birds. These are birds. These are all birds. This is crow, pheasant, squirrel, sparrow, parrot, and many more. ನೋಡೋಣ ಈಗ. ದಪ್ ಇಲ್ಲಿ ನೋಡ್ರಿ, ಈ ಸ್ಕ್ವಾರಲ್ ಅಳಿಲು ಆ ಮಾವಿನ ಹಣ್ಣನ್ನ ಬೆಳೆಸ್ತಾ ಇದೆಯಾ, ದಪ್ ಅಂತ ಬಿತ್ತು. ನೋಡಿ, ಬಿತ್ತು, ಅದು ಅದನ್ನ ತಿನ್ನಕ್ ಬರ್ತಾ ಇದೆ. ನೆಕ್ಸ್ಟ್, ಒನ್ ಬರ್ಡ್ ಜಾಯಿನ್, ಒಂದು ಹಕ್ಕಿ ಸೇರಿತು. ಇದ್ರ ಜೊತೆ, ಅಳಿಲಿನ ಜೊತೆ ಒಂದು ಹಕ್ಕಿ ಸೇರಿತು. ಇದು ಕ್ರೌ. ನಾವು 2 of them are eating the mango. ಈಗ ಇಬ್ಬರು ಮಾವಿನ ಹಣ್ಣನ್ನ ತಿನ್ನುತ್ತಿದ್ದಾರೆ. ಯಾವುದು? ಸ್ಕ್ವಾರಲ್ ಮತ್ತು ಬರ್ಡ್, ಆರ್ ದಿಸ್ ಈಸ್ ಕ್ರೌ. ನೆಕ್ಸ್ಟ್, ಒನ್ ಮೋರ್ ಬರ್ಡ್ ಜಾಯಿನ್ಸ್, ಇನ್ನೂ ಒಂದು ಹಕ್ಕಿ ಸೇರಿತು, ಮತ್ತೊಂದು ಹಕ್ಕಿ ಸೇರಿತು. ಅವಾಗ ನಾವು 3 of them are eating the mango. 3 ಮಂದಿ ಮಾವಿನ ಹಣ್ಣನ್ನ ತಿನ್ನುತ್ತಿದ್ದಾರೆ. ಯಾರು? 3, ಒಂದು ಪ್ರಾಣಿ, 2 ಪಕ್ಷಿಗಳು ಸೇರಿ ಹಣ್ಣನ್ನ ತಿನ್ನುತ್ತಿದ್ದಾರೆ. ನೋಡ್ರಿ, ದಿಸ್ ಈಸ್ 1, 2, 3. 3 ಆದ್ವಾ ಈಗ? ನೆಕ್ಸ್ಟ್, one more bird joins. Now 4 of them are eating the mango. ಇನ್ನೂ ಒಂದು ಹಕ್ಕಿ ಸೇರಿತು. ಈಗ 4 ಮಂದಿ ಮಾವಿನ ಹಣ್ಣನ್ನ ತಿನ್ನುತ್ತಿದ್ದಾರೆ. ಇಲ್ಲಿ ನೋಡ್ರಿ, ಚಿತ್ರದೊಳಗೆ 4 ಅದಾವಲ್ಲ, 1, 2, 3, 4. One more bird joins. Now 5 of them are eating the mango. ಮತ್ತೆ ಒಂದು ಹಕ್ಕಿ ಸೇರಿತು. ಈಗ 5 ಮಂದಿ ಮಾವಿನ ಹಣ್ಣನ್ನ ತಿನ್ನುತ್ತಿದ್ದಾರೆ. One more bird joins. Now 6 of them are eating the mango. ಇನ್ನೂ ಒಂದು ಹಕ್ಕಿ ಸೇರಿತು. ಈಗ 6 ಮಂದಿ ಮಾವಿನ ಹಣ್ಣನ್ನ ತಿನ್ನುತ್ತಿದ್ದಾರೆ. ನೋಡ್ರಿ, 1, 2, 3, 4, 5, 6. Next, one more bird joins. Now 7 of them are eating the mango. ಇನ್ನೂ ಒಂದು ಹಕ್ಕಿ ಸೇರಿತು. ಈಗ 7 ಮಂದಿ ಮಾವಿನ ಹಣ್ಣನ್ನ ತಿನ್ನುತ್ತಿದ್ದಾರೆ. One more bird joins. Now 8 of them are eating the mango. ನೋಡ್ರಿ, ಇಲ್ಲೇ 3, ಇಲ್ಲೇ 3, 6 ಆದ್ವು, ಇಲ್ಲೇ 2, 8 ಆದ್ವಲ್ಲ. ನಾವು 8 of them eating the mango. ಇನ್ನೂ ಒಂದು ಹಕ್ಕಿ ಸೇರಿತು. ಈಗ 8 ಮಂದಿ ಮಾವಿನ ಹಣ್ಣನ್ನ ತಿನ್ನುತ್ತಿದ್ದಾರೆ. One more bird joins. Now 9 birds and animals ate the mango. ಇನ್ನೂ ಒಂದು ಹಕ್ಕಿ ಸೇರಿತು. ಈಗ 9 ಹಕ್ಕಿಗಳು ಮತ್ತು ಒಂದು ಪ್ರಾಣಿ, ಒಂದು ಸ್ಕ್ವಾರಲ್ ಇದೆಯಲ್ಲ, ಅದು ಸೇರಿ ಮಾವಿನ ಹಣ್ಣನ್ನ ತಿನ್ನುತ್ತಿವೆ. ನೋಡ್ರಿ, one more bird joined. Now 9 birds and animal ate the mango. ನೋಡ್ರಿ, 3, 2, 5, 7, 5, 6, 7, 8, 9. 9 birds and animals. ಅಂದ್ರೆ 8 birds, 1 squirrel, 5,
6, 7, 8, 9. 9 birds and animals. Or else 8 birds and 1 squirrel, total 9, eating the mango. Identify the birds in the picture. Birds are parrot, gilly, pigeon, crow, sparrow, ಗುಬ್ಬಚ್ಚಿಗಳಿವೆ. ಮತ್ತೆ ಇನ್ನು ಬೇರೆ ಬೇರೆ ಯಾವ್ದಾವು ನೋಡ್ರಿ. ಈಗಲ್ನ ಐತಿ. How many animals or birds were eating the mango in the beginning? One animal or one squirrel. One animal eating the mango in the beginning. How many more animals or birds joined every time? One. One bird joined every time. What is 1 more than 1, 1 more than 2, up to 9? That means 1 more than 1 is equal to 2. 1 more than 2 is equal to 3. 1 more than 3 is equal to 4. 1 more than 4 is equal to 5. 1 more than 5 is equal to 6. Next, 1 more than 7. 1 more than 7 is equal to 8. 1 more than 8 is equal to 9. How many animals and birds ate the mango at the end? One animal and 8 birds ate the mango at the end. ಒಂದು ಪ್ರಾಣಿ ಮತ್ತು 8 ಹಕ್ಕಿಗಳು ಮಾವಿನ ಹಣ್ಣನ್ನ ತಿಂದವು ಅಂತ. ನೆಕ್ಸ್ಟ್, ಮ್ಯಾಚ್ ದ ನಂಬರ್ ಆಫ್ ಬರ್ಡ್ಸ್ ವಿತ್ ದ ನಂಬರ್ ಆಫ್ ಫಿಂಗರ್ಸ್. ಹಕ್ಕಿಗಳ ಸಂಖ್ಯೆ ಮತ್ತು ಬೆರಳುಗಳ ಸಂಖ್ಯೆಯನ್ನು ಹೋಲಿಸಿ ಅಂತ ಹೇಳ. ಇಲ್ಲಿ ನೋಡ್ರಿ 4 ಪಕ್ಷಿಗಳದವು, 4 ಹಕ್ಕಿಗಳದವು ಅಂತನ್ರಿ. 4 ಪಕ್ಷಿಗಳು. 4 ಎಲ್ಲೈತಿ? ಇಲ್ಲ ಐತಿ ನೋಡ್ರಿ. ಇದು 4 ಹೌದಾ? ನೆಕ್ಸ್ಟ್ 5. 5 ಐತಿ ನೋಡ್ರಿ ಇಲ್ಲಿ. ಒಟ್ಟು ಎಷ್ಟದವು? 5 5. ಹಿಂಗ ಮ್ಯಾಚ್ ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ 2 4 6 7. 7 ಎಲ್ಲೈತಿ? 7. 5 2 7. ಇಲ್ಲೇ ಇದೆ ನೋಡಿ. 5 2 7 ಕಾಣ್ತಾ ಇದೆಯಾ? ಓಕೆ. ನೆಕ್ಸ್ಟ್ ಇದನ್ನ ನೋಡ್ರಿ 2 4 6 2 4 4 3 7 7 2 9. 9 ಎಲ್ಲಿದೆ? ಫಸ್ಟ್ ನೋಡ್ರಿ 9 ಇಲ್ಲಿದೆ. ಇದನ್ನ ಹಿಂಗ ತಗೋಬೇಕೀಗ. ಇದು 9 ನೋಡ್ರಿ. 4 5 7 9 ಗುರುತಿಸಿದೆ. Match the finger with correct number of dots. One has already been done for you. Dots ಕೊಟ್ಟರ, ಬೆರಳುಗಳನ್ನು ಕೊಟ್ಟರ ಹೊಂದಾಣಿಕೆ ಮಾಡಬೇಕು, ಮ್ಯಾಚ್ ಮಾಡಬೇಕು, ಹೊಂದಿಸಿ ಬರೆಯಬೇಕು. ಇಲ್ಲಿ ನೋಡ್ರಿ
ಇದು 5, 5ಕ್ಕೆ ಹೊಂದಿಸಿದಾರೆ. 5 ಬೆರಳುಗಳು 5 ಡಾಟ್ಸ್ಗೆ ಹೊಂದಿಸಿದಾರೆ. ನೆಕ್ಸ್ಟ್ 3 ನೋಡ್ರಿ ಎಲ್ಲೈತಿ, ಇಲ್ಲ ಐತಿ. 3 ಫಿಂಗರ್ಸ್ 3 ಡಾಟ್ಸ್ಗೆ ಹೊಂದಿಸ್ಬೇಕು ಈ ರೀತಿ. ನೆಕ್ಸ್ಟ್ 3 ಆಯ್ತು. ನೆಕ್ಸ್ಟ್ 4 ಎಲ್ಲಿದೆ, ಇಲ್ಲಿದೆ ನೋಡಿ. 4 ಬೆರಳುಗಳು 4 ಫಿಂಗರ್ಸ್ 4 ಡಾಟ್ಸ್. ನೆಕ್ಸ್ಟ್ 6 ಎಲ್ಲಿದೆ, ಟಾಪ್ ಮೋಸ್ಟ್ ಇರೋದು 6 ಬೆರಳುಗಳು 6 ಡಾಟ್ಸ್ಗೆ ಹೊಂದಿಸಿ. ಈ ರೀತಿ ಅನ್ಸಿದ್ರಾ? ಓಕೆ. ನೆಕ್ಸ್ಟ್ ಲೆಟ್ ಅಸ್ ಪ್ಲೇ ಮೈಮ್ ವಿತ್ ಫಿಂಗರ್ಸ್. ನಾವು ಆಡೋಣ ಈ ಆಟ ನೋಡ್ರಿ. ಶೋ 3 ಫಿಂಗರ್ಸ್ ಟು ಯುವರ್ ಫ್ರೆಂಡ್. ಯುವರ್ ಫ್ರೆಂಡ್ ಹ್ಯಾಸ್ ಟು ಶೋ 3 ಫಿಂಗರ್ಸ್ ಬಟ್ in a different way. Similarly, you can play for other numbers. What are the different ways of showing 4 fingers using one hand? 4 ಈ ತರ ತೋರಿಸ್ತೀವಿ, ಮತ್ತ 4 ಈ ತರನು ತೋರಿಸ್ತೀವಿ, ಮತ್ತೆ ಆ ತರ ತೋರಿಸ್ತೀವಿ, ಹಿಂಗನು ತೋರಿಸ್ತೀವಿ. ಬೇರೆ ಬೇರೆ ತರ ಯಾವ ತರ ತೋರಿಸ್ಬೋದು ಅದನ್ನ ಹೇಳ್ರಿ ಅಂತ. ಚೆನ್ನಾಗಿದೆ ಆಟ, ಹೇಳ್ರಿ, ಆಡ್ರಿ. ಮೊದ್ಲಿಗೆ 3 ಬೆರಳನ್ನ ನೀವು ತೋರಿಸ್ರಿ, ಆ ನಂತರ ಇಲ್ಲಿ ನೋಡ್ರಿ 3 ಬೆರಳನ್ನು ತೋರಿಸ್ತಾ ಇದ್ದಾರೆ, ಇವ್ರು ಬೇರೆ ತರ 3 ಬೆರಳನ್ನ ತೋರಿಸ್ತಾ ಇದಾರ. ಹಿಂಗ ನೀವು ಆಟವನ್ನ ಆಡ್ರಿ. ಒಂದ್ ಕೈಲಿಂತ ಒಬ್ರು ತೋರಿಸಿದ್ರೆ 2 ಕೈಲಿಂತ ಒಬ್ರು ತೋರಿಸೋದು, ಈ ತರ ಚೆನ್ನಾಗಿದೆ ಆಟ, ಆಡಿ. ಲೆಟ್ ಅಸ್ ಪ್ಲೇ ಔಟ್ಸೈಡ್. ಈಗ ಹೊರಗೆ ಆಡೋಣ. ಇದು ಹೊರಾಂಗಣ ಆಟ. ರನ್ನಿಂಗ್ ಇನ್ ದ ಮೋಟಾರ್ ಅಂತಾರೆ ಇದಕ್ಕೆ ಆಟಕ್ಕ. ಚೆನ್ನಾಗಿದೆ ನೋಡ್ರಿ. ಏನ ರೂಲ್ಸ್ ಏನನ್ನೋದು ನೋಡ್ರಿ. ಚಿಲ್ಡ್ರನ್ ಕ್ಯಾನ್ ಮೂವ್ ಇನ್ ಅ ಸರ್ಕಲ್ ಬೈ ಹೋಲ್ಡಿಂಗ್ ಹ್ಯಾಂಡ್ಸ್ ಅಂಡ್ ಸಿಂಗಿಂಗ್ ಸಾಂಗ್. ರನ್ನಿಂಗ್ ಇನ್ ದ ಮೋಟಾರ್, ರನ್ನಿಂಗ್ ಇನ್ ದ ಮೋಟಾರ್, ರನ್ ರನ್ ರನ್, ರನ್ನಿಂಗ್ ಇನ್ ದ ಮೋಟಾರ್, ರನ್ 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 ಅಂತ ಅಂದು ಓಡ್ತಾ ಇರ್ಬೇಕು ಅವರು. ಅ ಚೈಲ್ಡ್ ಕ್ಲಾಪ್ಸ್ ಅಂಡ್ ಸೇ 4. ಒಬ್ಬ ವಿದ್ಯಾರ್ಥಿ ಚಪ್ಪಾಳೆ ಅಥವಾ ಸೀಟಿಯನ್ನ ಹೊಡೆದು 4 ಅಂತ ಹೇಳ್ತಾರ. ಇಲ್ಲ ಶಿಕ್ಷಕರು ಚಪ್ಪಾಳೆಯನ್ನ ಹೊಡೆದು ಅಥವಾ ಸೀಟಿಯನ್ನ ಹಾಕಿ 4 ಅಂತ ಹೇಳಿದಾಗ, ಆಲ್ ಚಿಲ್ಡ್ರನ್ ಮೇಕ್ ಅ ಗ್ರೂಪ್ ಆಫ್ 4 ಬೈ ಹೋಲ್ಡಿಂಗ್ ಹ್ಯಾಂಡ್ಸ್. ಎಲ್ಲ ವಿದ್ಯಾರ್ಥಿಗಳು 4 ವಿದ್ಯಾರ್ಥಿಗಳಿರುವಂತೆ ಗುಂಪನ್ನ ಮಾಡಬೇಕು. 4 ಅಂತ ಹೇಳಿದಾಗ 4 ವಿದ್ಯಾರ್ಥಿಗಳಿರುವಂತೆ ಗುಂಪನ್ನ ಮಾಡಬೇಕು. 4 ವಿದ್ಯಾರ್ಥಿಗಳು ಇರಲ್ಲ, ಅವರು ಔಟ್. 4 ಹೇಳ್ಬೇಕಂತ ಏನಿಲ್ಲ, 3 ಹೇಳ್ರಿ, 6 ಹೇಳ್ರಿ, 9ವರೆಗೂ ಈ ಸಂಖ್ಯೆನ ಪುನರಾವರ್ತಿಸಿ ಯಾರಷ್ಟಿರಲ್ಲ ಔಟ್ ಆಗ್ತಾರ. ಕೊನೆಗೆ ಯಾರು ಉಳಿತಾರ ಅವರು ವಿನ್ನರ್ಸ್. ಚೆನ್ನಾಗಿದೆ ಆಟ ಇದು. ನಮ್ಮ ಪ್ಲೇ ಲಿಸ್ಟ್ ನಲ್ಲಿ ಇದೆ, ಚೆಕ್ ಮಾಡಿ. ನೆಕ್ಸ್ಟ್, ಮೈ ಡ್ರಾಯಿಂಗ್ ಡೇ. ಅ ಡ್ರಾಯಿಂಗ್ ಇವೆಂಟ್ ಹೆಲ್ಡ್ ಫಾರ್ ಚಿಲ್ಡ್ರನ್ ಆನ್ ಏಕ್ತಾ ದಿವಸ್ 31st October. Assign different objects to each child by drawing a line as shown in the figure. ಏಕ್ತಾ ದಿವಸ್ ಅಕ್ಟೋಬರ್ 31ರಂದು ಮಕ್ಕಳಿಗಾಗಿ ಚಿತ್ರ ಬಿಡಿಸುವ ಕಾರ್ಯಕ್ರಮವೊಂದನ್ನು ಏರ್ಪಡಿಸಲಾಗಿತ್ತು. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ರೇಖೆಯನ್ನು ಎಳೆದು ವಿವಿಧ ವಸ್ತುಗಳನ್ನ ನಿಯೋಜಿಸಿ. ಇಲ್ಲಿ ನೋಡಿ, ಮಕ್ಕಳಿಗೆ ಚಿತ್ರ ಬಿಡಿಸುವ ಸ್ಪರ್ಧೆ ನಡೀತಾ ಇದೆ. ಟೀಚರ್ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಮಕ್ಕಳು 3 ಮಕ್ಕಳುಗಳಿವೆ. ಡ್ರಾಯಿಂಗ್ ಶೀಟ್ಸ್ 1 2 3 4 4 ಡ್ರಾಯಿಂಗ್ ಶೀಟ್ ಅದಾವಿಲ್ಲೇ ಹಾಕಿರುವ. ಇಲ್ಲಿ ಇನ್ನು ಡ್ರಾಯಿಂಗ್ ಶೀಟ್ಸ್ ಅದಾವು. ರೆಡ್ ನೋಡ್ರಿ, 1 ರೆಡ್ ಐತಿ, 1 ಬ್ಲೂ. ಪೆನ್ಸಿಲ್ ಅದಾವ 4, 1 ಇರೇಸರ್ ಐತಿ. ನೋಡೋಣ ಕ್ವಶನ್ ಏನದಾವು. ಹೆಲ್ಪ್ ದಮ್ ಟು ನೋ ಇಫ್ ದೇ ಹ್ಯಾವ್ ಎನಫ್ ಮಟೀರಿಯಲ್. ಅವರಿಗೆ ಸಾಧ್ಯವಾಗುವಷ್ಟು ಮಟೀರಿಯಲ್ಸ್ ಅದಾವ ನೋಡಿ ಸಹಾಯ ಮಾಡಿ ಅಂತ. ಅಗತ್ಯವಾದ ವಸ್ತುಗಳಿವೆ ಎಂಬುದನ್ನು ತಿಳಿಯಲು ಅವರಿಗೆ ಸಹಾಯ ಮಾಡಿ. ಹೆಚ್ಚು ಅಥವಾ ಕಡಿಮೆ ಅಥವಾ ಸಮ ಎಂಬುದಕ್ಕೆ ಸರಿ ಗುರುತು ಹಾಕಿ. ನೋಡ್ರಿ, ಆಬ್ಜೆಕ್ಟ್ಸ್, ಇದು ಆಬ್ಜೆಕ್ಟ್ ಸ್ಲೈಡ್.
ಇಲ್ಲಿ ನೋಡ್ರಿ ರಟ್ ಐತಾ ನೋಡ್ರಿ 1 2 3 ಸಮಾದವು ಸೇಮ್ ಆಸ್ ದ ನಂಬರ್ ಆಫ್ ಚಿಲ್ಡ್ರನ್ ಇದಕ್ಕ ಸಮ ಇದೆ. ನೆಕ್ಸ್ಟ್ ಪೇಪರ್ ಮೋರ್ ದ್ಯಾನ್ ದ ನಂಬರ್ ಆಫ್ ಚಿಲ್ಡ್ರನ್ ಐತಿ ಪೇಪರ್ಸ್. ನೆಕ್ಸ್ಟ್ ರೆಡ್ ಸ್ಕೆಚ್ ಪೆನ್ ನೋಡ್ರಿ ರೆಡ್ ಸ್ಕೆಚ್ ಪೆನ್ ಎಷ್ಟದವು 1 ಲೆಸ್ ದ್ಯಾನ್ ನಂಬರ್ ಆಫ್ ಚಿಲ್ಡ್ರನ್ ಆಗತ್ತಿದ. ಲೆಸ್ ದ್ಯಾನ್ ನಂಬರ್ ಆಫ್ ಚಿಲ್ಡ್ರನ್ 3 ಚಿಲ್ಡ್ರನ್ಸ್ ಅದರ ಒಂದೇ ರೆಡ್ ಸ್ಕೆಚ್ ಪೆನ್ ಇದೆ ಆದ್ರಿಂದ ಲೆಸ್ ದ್ಯಾನ್ ನಂಬರ್ ಆಫ್ ಚಿಲ್ಡ್ರನ್. ನೆಕ್ಸ್ಟ್ ನೋಡ್ರಿ ಏನೈತಿ ಪೆನ್ಸಿಲ್ 4 ಅದವು ಅಂದ್ರ ಮೋರ್ ದ್ಯಾನ್ ನಂಬರ್ ಆಫ್ ಚಿಲ್ಡ್ರನ್. ಇರೇಸರ್ ಎಷ್ಟ ಅದವು 1 ಐತಿ ಅಂದ್ರ ಲೆಸ್ ದ್ಯಾನ್ ನಂಬರ್ ಆಫ್ ಚಿಲ್ಡ್ರನ್ ಆಗತ್ತಿದ. ಲೆಸ್ ದ್ಯಾನ್ ನಂಬರ್ ಆಫ್ ಚಿಲ್ಡ್ರನ್ ಇದನ್ನೆಷ್ಟು ಹಾಕಿ ಚೆನ್ನಾಗಿದೆ. ನೆಕ್ಸ್ಟ್ ಟಿಕ್ ರೈಟ್ ಮಾರ್ಕ್ ದ ಒನ್ ವಿಚ್ ಇಸ್ ಮೋರ್ ಇನ್ ನಂಬರ್. ಸಂಖ್ಯೆಯಲ್ಲಿ ಹೆಚ್ಚು ಇರುವುದಕ್ಕೆ ಸರಿ ಗುರುತು ಹಾಕಿ. ಇಲ್ಲಿ ನೋಡ್ರಿ ಇಲ್ಲಿ 2 4 6 ಇಲ್ಲಿ 2 4 6 8 ಅಂದ್ರೆ ಬಾಳೆಹಣ್ಣು ಜಾಸ್ತಿ ಅದವು ಜಾಸ್ತಿ ಇರೋದಕ್ಕೆ ರೈಟ್ ಮಾರ್ಕ್ ಹಾಕೋದು. ಟಿಕ್ ದ ಒನ್ ವಿಚ್ ಇಸ್ ಲೆಸ್ ಇನ್ ನಂಬರ್ ಕಡಿಮೆ ಇರೋದಕ್ಕ ಸರಿ ಗುರುತು ಹಾಕಿ. ಇಲ್ಲಿ 5 ಇಡ್ಲಿ ಅದವು ಇಲ್ಲಿ ರೊಟ್ಟಿ ನೋಡ್ರಿ 2 4 6 8 9 ಅದಾವ ಅಂದ್ರೆ 9 ಜಾಸ್ತಿ ಆತ ಲೆಸ್ ಇರೋದಕ್ಕ ಕಡಿಮೆ ಇರೋದಕ್ಕ ಸರಿ ಗುರುತು ಹಾಕ್ಬೇಕು. ನೆಕ್ಸ್ಟ್ ಟಿಕ್ ರೈಟ್ ಮಾರ್ಕ್ ದ ಒನ್ ವಿಚ್ ಈಸ್ ಲೆಸ್ ಇನ್ ನಂಬರ್ ಸಂಖ್ಯೆಯಲ್ಲಿ ಕಡಿಮೆ ಇರೋದಕ್ಕೆ ಸರಿ ಗುರುತು ಹಾಕಿ. ಇಲ್ಲಿ 4 ಅದಾವು ಇಲ್ಲೇ 5 ಬಾಲ್ಸ್ ಅದವು ಕಡಿಮೆ ಇರೋದೇ ಆದಂಗಂದ್ರ 4 ಇರೋದು ಇದಕ್ಕ ಸರಿ ಗುರುತು. ನೆಕ್ಸ್ಟ್ ಲೆಟ್ ಅಸ್ ಪ್ಲೇ ಫಿಂಗರ್ ಗೇಮ್. ಪ್ಲೇ this finger game with your friend. Show some fingers, for example 4 fingers. Your friend has to show less fingers than 4. ನೀವು 4 ಬರಲುಗಳನ್ನು ತೋರಿಸಿದ್ರೆ ನಿಮ್ಮ ಫ್ರೆಂಡ್ 3 ತೋರಿಸ್ಬೇಕು. ಈ ತರ ಆಟವನ್ನ ಆಡ್ರಿ. Ask your friend to show more than that number, more number in some other way and less number in some other way. ನೀವು 6 ಅಂತ ಹೇಳಿದ್ರ 2 + 4 6 ಈ ತರ ಮತ್ತ 6 3 + 3 ಈ ತರ ಹಿಂಗ ನಂಬರ್ ಅನ್ನ ಗುರುತಿಸಬೇಕು. ನೆಕ್ಸ್ಟ್ ನಂಬರ್ಸ್ 1 2 3 ಗೋ. ನೋಡ್ರಿ 1 1 1 ಇಲ್ಲಿ 2 2 ಅದ ನೋಡ್ರಿ 2 ಇಲ್ಲಿ 1 2. ನೆಕ್ಸ್ಟ್ 3 ಎಲ್ಲೈತಿ 1 2 3 3 fishes, flowers 1 2 3. okay, these are 2 boats. ನೋಡೋಣ ಏನೇನು. Look at the picture and follow the instruction. Draw a triangle around the object which are 1 in number in the above picture and write down 1 below. ನೋಡ್ರಿ 1 ಇರೋದಕ್ಕ ಟ್ರಯಾಂಗಲ್ ಹಾಕ್ಬೇಕು. ಇಲ್ಲಿ 1 ಐತಿ ಇದಕ್ಕೆ ಟ್ರಯಾಂಗಲ್ ಹಾಕ್ಯಾರ ನೋಡ್ರಿ. ಇಲ್ಲಿ 1 ಬರಿಬೇಕು ಹಿಂಗ ಮತ್ತ 1 ಈ ತರ. ಬರ್ತೀರಾ ಬರೀ. ನೆಕ್ಸ್ಟ್ ಡ್ರಾ a circle around the object which are 2 in number in the above picture and write down 2 below. ಇಲ್ಲಿ ನೋಡ್ರಿ ಈ ತರ 2 ಅಂತ ಬರೀಬೇಕು. ಬರಿತೀರಾ ಹಿಂಗ್ ಬರೀ 2 ಅಂತ ಬರೀರಿ ಪರವಾಗಿಲ್ಲ. ಹಿಂಗಾರ ತಗೊಂಡು 2 ನೋಡ್ರಿ ನೀಟಾಗಿ ಹಿಂಗ್ ಬರೀಬೇಕು. 2ಗೆ ಸರ್ಕಲ್ ಹಾಕ್ರಿ ಅಂತ ಹೇಳ್ಯಾರ. ಸರ್ಕಲ್ ಹಾಕನ ಇಲ್ಲಿ ನೋಡ್ರಿ ಇದು ಒಂದು 2 ಇಲ್ಲಿನ 2 ಐದವು. ನೆಕ್ಸ್ಟ್ ಇವು 2
ಮತ್ತು 2 ಎಲ್ಲೈತಿ, ಇದಕ್ಕೂ 2 ಹಾಕ್ಬೋದು. 2 boats, 2 houses ನೋಡ್ರಿ, 2 houses ಹೌದಾ, ಸರ್ಕಲ್. ನೆಕ್ಸ್ಟ್ ಇವು 2 ಅದಾವು ಹಿಂಗ. ನೆಕ್ಸ್ಟ್ 3 fishes. 3 fishes ಏನ್ ಹಾಕಂದ್ರ ನೋಡ, draw rectangle around the object which are 3 in number in the above picture and write down 3 below. 3 ಮೊದ್ಲು 3 ಹೆಂಗ್ ಬರೆಯೋದು ನೋಡ್ಕೊಂಡ್ಬಿಡ್ರಿ. 3 ನಿಮ್ಗೆ ಗೊತ್ತಿರುತ್ತ ಹಿಂಗ. 3 ಇಲ್ಲಿ ನೋಡ್ರಿ, ಈ ಪಿಕ್ಚರ್ ಒಳಗ ನಾವು 3 ನ ಗುರುತಿಸ್ಬೇಕು ನೋಡ್ರಿ, ಈ ತರ 3 ಹೌದಾ. ನೆಕ್ಸ್ಟ್ 4, draw a rectangle, draw a triangle around the object which are 4 in number in the above picture and write down 4. ಆ ಪಿಕ್ಚರ್ ಒಳಗ 4 ಇರೋದಕ್ಕ ಟ್ರಯಾಂಗಲ್ ಹಾಕ್ಬೇಕು. ಟ್ರಯಾಂಗಲ್ ಈಗ ಆಲ್ರೆಡಿ ಹಾಕ್ಬಿಟ್ಟಿವಿ, ಇರ್ಲಿ. ಡ್ರಾ a circle around the object which are 5 in number in the above picture and write down 5 below. 5 ಇರೋದಕ್ಕ ಸರ್ಕಲ್ ಹಾಕಿ ಇಲ್ಲಿ 5 ಅಂತ ಬರೀಬೇಕು ಅಂತ ಹೇಳ್ಯಾರ, 5 ಅಂತ ಬರೀರಿ. ನೆಕ್ಸ್ಟ್ ಡ್ರಾ a rectangle around the object which are 6 in number in the above picture and write down 6 below. ಇಲ್ಲ 6 ಇದ್ದಲ್ಲೇ ಆಯತವನ್ನ ಹಾಕಿ 6 ಬರೀರಿ ಅಂತ ಹೇಳ್ಯಾರ. ನೀವು ನೋಟ್ಬುಕ್ ನೊಳಗ 6 ಅಂತ ಹಿಂಗ್ ಬರೀರಿ. ಡ್ರಾ ಟ್ರಯಾಂಗಲ್ ಅರೌಂಡ್ ದ ಆಬ್ಜೆಕ್ಟ್ which are 7 in number in the above picture and write down 7 below. ಓಕೆ, 7 ಈ ತರ 7 ಬರೀರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ 7 ಐತಿಲ್ಲಿ, 3, 7. Draw a circle around the object which are 8 in number in the above picture and write down 8 below. 8 ಇದ್ದಲ್ಲೇ ಸರ್ಕಲ್ ಹಾಕಿ 8 ಕೆಳಗೆ ಬರೀರಿ ಅಂತ ಹೇಳ್ಯಾರ. ನೆಕ್ಸ್ಟ್ ಡ್ರಾ a rectangle around the objects which are 9 in number in the above picture and write down 9 below. 9 ಇದ್ದಲ್ಲೇ ಆಯತವನ್ನ ಹಾಕಿ 9 ಬರೀರಿ. ಈ ತರ 9 ಅಂತ ಬರೀರಿ. ನೆಕ್ಸ್ಟ್ ಕೌಂಟ್ ಅಂಡ್ ಮ್ಯಾಚ್. ಇಲ್ಲಿ ನೋಡ್ರಿ 3, 6, 1, 7 ಎಲ್ಲೈತಿ, 7ಕ್ಕ ಈ ತರ ಮ್ಯಾಚ್ ಮಾಡ್ಬೇಕು. ನೆಕ್ಸ್ಟ್ 5 ಆನೆಗಳದವು, 5 elephants, 5 ಎಲ್ಲೈತಿ, ದಿಸ್ ಈಸ್ 5. 3 houses, 3 ಎಲ್ಲೈತಿ ಟಾಪ್. 3 ಈ ತರ ಮ್ಯಾಚ್ ಮಾಡ್ರಿ. ನೆಕ್ಸ್ಟ್ ಕೌಂಟ್ ಅಂಡ್ ಕಲರ್. ಕಲರ್ 8 ಸ್ಟಾರ್ಸ್, 8 ನಕ್ಷತ್ರಗಳಿಗೆ ಬಣ್ಣ ಹಚ್ಚು ಅಂತ. 1, 2, 3, 4, 5, 6, 7, 8 ಇಲ್ಲಿವರೆಗೂ ಫಸ್ಟ್ ಲಿಂತ ಅಲ್ಲಿವರೆಗೂ ಬಣ್ಣವನ್ನ ಹಚ್ಚಿ 8 ಆಗ್ತವೆ. ಕಲರ್ 5 ಫ್ಲವರ್ಸ್, 5 ಹೂಗಳಿಗೆ ಬಣ್ಣ ಹಚ್ಚು. 1, 2, 3, 4, 5 ಇಲ್ಲಿವರೆಗೂ ಬಣ್ಣ ಹಚ್ಚಿ. ದಾಸವಾಳದ ಬಣ್ಣ ಯಾವ ತರ ಇರುತ್ತ ಅದನ್ನ ಹಚ್ಚಿ. ಕಲರ್ 6 ಬಾಲ್ಸ್, ಇಲ್ಲಿ 6 ಚೆಂಡುಗಳಿಗೆ 1, 2, 3, 4, 5, 6 ಇಲ್ಲಿವರೆಗೂ 6 ಆಗುತ್ತಾ. ಇದಕ್ ಬಣ್ಣ ಹಚ್ಚ್ರಿ ಇಲ್ಲಿ ಅಂತ, ಅಲ್ಲಿವರೆಗೂ ಬಣ್ಣ ಹಚ್ಚ್ರಿ. ನೆಕ್ಸ್ಟ್ ಜಾಯಿನ್ ದ ನಂಬರ್ ಇನ್ ಆರ್ಡರ್. Draw path from the numbers 1 to 9 in the correct order. The lines should not cross each other. ನೋಡ್ರಿ, ಸಂಖ್ಯೆ 1 ರಿಂದ 9 ಸರಿಯಾದ ಕ್ರಮದಲ್ಲಿ ಒಂದು ಗೆರೆ ಎಳೆಯಿರಿ. ಗೆರೆಗಳು ಒಂದನ್ನೊಂದ ಪರಸ್ಪರ ಛೇದಿಸಬಾರದು. ಇಲ್ಲಿ ನೋಡ್ರಿ 1, 2, 3, 4. ನೆಕ್ಸ್ಟ್ 5, 6,
6 ಆದ ನಂತರ 7 ನೋಡ್ರಿ, ಇಲ್ಲಿ ಇಂತ್ರ ಹಿಂಗ್ ಬರುತ್ತ 7 ಹೋಗುತ್ತದು. 6 to 7. ಓಕೆ, 7 to 8, 8 to 9 ಹಿಂಗಾಗಿ ನೋಡ್ರಿ. 2ರಿಂದ 3ಕ್ಕೆ ಬಂತು, 3ರಿಂದ 4ಕ್ಕೆ ಬಂತು, 4ರಿಂದ 5, 5ರಿಂದ 6, 6ರಿಂದ 7, 7ರಿಂದ 8, 8ರಿಂದ 9 ಹಿಂಗ್ ಗುರ್ತಿಸಿರ್ಬೇಕಂದ್ರೆ. ಎರಡನೇದ್ದು 1 2 1 2 3 4 5 6 7 8 9 ಈ ತರ ಗುರ್ತಿಸ್ರಿ. ಇದ್ರಲ್ಲಿ ಇಲ್ಲ, a naughty monkey shuffled the number card. Write them in a correct order from the smallest to the largest. ಚಿಕ್ಕದರಿಂದ ದೊಡ್ಡದರವರೆಗೆ ಇದು ಸರಿಯಾದ ಕ್ರಮದಲ್ಲಿ ಇಲ್ಲ. ಮಂಗ ಅದನ್ನ ಅದಲು ಬದಲು ಮಾಡಿದೆ, ಅದನ್ನ ನೀವು ಹೊಂದಿಸ್ರಿ ಅಂತ ಹೇಳ್ಯಾರ. ಮೊದ್ಲಿಗೆ ಇಲ್ಲಿ ಏನ್ ಬರುತ್ತ 2, ನೆಕ್ಸ್ಟ್ 3 ಆಗಿಂದಾಗ 5 ಇದೆ, ನೆಕ್ಸ್ಟ್ 6 ಇದೆ, 8 ಈ ತರ ಹೊಂದಿಸ್ರಿ ಅಂತ. ಓಕೆ, ನೆಕ್ಸ್ಟ್ the cat has walked all over the worksheet. Write down the missing numbers. ಓಕೆ, ಇಲ್ಲಿ ನೋಡ್ರಿ, ಇಲ್ಲೇ 4 ಬರ್ಬೇಕು, 4 5 6 7 8 ಇದೆ. ಇಲ್ಲಿ 1 2 ಇಲ್ಲಿ 3 ಬರ್ಬೇಕು, 4 5 ಇದೆ. ನೆಕ್ಸ್ಟ್ 5 6 7 8 9 3 4 5 6 7. ಕಲರ್ ದ ಬಿಗ್ಗೆಸ್ಟ್ ನಂಬರ್. ಅತಿ ದೊಡ್ಡ ಸಂಖ್ಯೆಗೆ ಬಣ್ಣ ಹಾಕಿ. ಇಲ್ಲಿ ನೋಡ್ರಿ 3 9 8 4. ದೊಡ್ಡ ಸಂಖ್ಯೆ ಯಾವುದಿಲ್ಲ? 9. 9ಗೆ ಬಣ್ಣವನ್ನ ಹಚ್ಚಿ. ಈ ರೀತಿ. ಹೌ ಮೆನಿ ಯೆಲ್ಲೋ ಬಾಕ್ಸ್ ಆರ್ ದೇರ್? ಕೌಂಟ್ ಅಂಡ್ ರೈಟ್ ದ ನಂಬರ್. ಎಷ್ಟು ಹಳದಿ ಬಣ್ಣದ ಹೊಂದಿರುವಂತ ಬಾಕ್ಸ್ ಅದಾವು, ಎಣಿಸಿ ಬರೆಯಿರಿ ಅಂತ. 2 4 6 8 8 ಅದಾವು, 8 ಅಂತ ಬರೀರಿ. 8. ಓಕೆ, ನೆಕ್ಸ್ಟ್ ಹೌ ಮೆನಿ ಜಾಮೂನ್ಸ್ ಆರ್ ದೇರ್ ಇನ್ ದ ಗಿವನ್ ಪಿಕ್ಚರ್? ಎಷ್ಟು ನೇರಳೆ ಹಣ್ಣುಗಳದವು? 2 4 6 8 ಇವು 8 ಅದಾವು. 8 ಜಾಮೂನ್ಸ್. ರೈಟ್ ದ ನಂಬರ್ ಆಫ್ ಶಿಪ್ಸ್ ಸೀನ್ ಇನ್ ದ ಪಿಕ್ಚರ್. ಈ ಚಿತ್ರದಲ್ಲಿ ಕಾಣುವ ಕುರಿಗಳ ಸಂಖ್ಯೆಯನ್ನ ಎಷ್ಟು ಅನ್ನೋದನ್ನ ಬರೀರಿ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ 1 2 3 4 5 6 7 8 9 10 11. ಇನ್ನೊಂದ್ಸರಿ 2 3 4 5 6 7 8 9 10. ನೋಡ್ರಿ, ಈಗ ಇದು 1, ಇಲ್ಲಿ 3, ಇಲ್ಲಿ 7, 2 4 5 1 2 3 4 5 6 2 6 ಅಂದ್ರೆ 9 ಆಗ್ತಾವ. 2 ಇಲ್ಲೊಂದಿದೆ, ಇಲ್ಲೊಂದಿದೆ. 1 2 3 4 5 6 7 8 9 9. ಓಕೆ, ಡ್ರಾ ಎನಿ 4 ಫ್ರೂಟ್ಸ್. ಯಾವುದಾದ್ರೂ 4 ಹಣ್ಣುಗಳನ್ನ ಚಿತ್ರಿಸಿ ಅಂತಂದಾರ. ನಿಮ್ಗೆ ಇಷ್ಟವಾದ 4 ಹಣ್ಣುಗಳನ್ನ ಚಿತ್ರಿಸಿ. Which 2 groups together have 8 fruits? Encircle them. ಯಾವ 2 ಹಣ್ಣುಗಳನ್ನ ಸೇರಿಸಿ 8ರ ಗುಂಪಾಗುತ್ತದೆ ಅದನ್ನ ವೃತ್ತ ಹಾಕಿ ಅಂತ ಹೇಳ್ಯಾರ. ನೋಡ್ರಿ, 3 ಬಾಳೆಹಣ್ಣು, ಇಲ್ಲೇ 5 ಪೇರಲ ಹಣ್ಣು,
ಇವು ಸೇರಿ 8 ಆಯ್ತು. ಇದಕ್ಕೆ ಸರ್ಕಲ್ ಹಾಕೈತಿ. Which two group together have 7 umbrellas? ಯಾವ ಎರಡು ಗುಂಪುಗಳು ಸೇರಿ 7 ಛತ್ರಿಗಳಾಗುತ್ತವೆ? ಯಾವುದು? ಇಲ್ಲಿ 4 ಐತಿ, ಇಲ್ಲಿ 3, 4 3 7. ಸರ್ಕಲ್. Which are less in number, cups or spoon? Encircle them. ಯಾವುದು ಕಡಿಮೆ ಸಂಖ್ಯೆಯಲ್ಲಿ ಐತಿ? ಕಪ್ಗಳ ಅಥವಾ ಸ್ಪೂನ್ಗಳ? ಕಡಿಮೆ ಇರೋದಕ್ಕ ಎನ್ಸರ್ಕಲ್ ಮಾಡ್ರಿ ಅಂತ. 2 1 2 3 4 5 6 7. 7 ಕಪ್ಗಳದವು, 6 ಸ್ಪೂನ್ಗಳದವು. ಹಂಗಂದ್ರ ಸ್ಪೂನ್ಗಳ ಸಂಖ್ಯೆ ಕಡಿಮೆ ಐತಿ, ಇದಕ್ಕ ಎನ್ಸರ್ಕಲ್ ಮಾಡೈತಿ. ಪ್ರಾಜೆಕ್ಟ್ ವರ್ಕ್ ನೋಡ್ರಿ. ಆಸ್ಕ್ ಚಿಲ್ಡ್ರನ್ ಟು ಮೇಕ್ ದೇರ್ ಓನ್ ನಂಬರ್ ಕಾರ್ಡ್ 1 to 9. ವಿದ್ಯಾರ್ಥಿಗಳಿಗೆ 1 ರಿಂದ 9 ನಂಬರ್ ಕಾರ್ಡ್ ಅನ್ನ ಮಾಡ್ರಿ. ಹಂಗಂದ್ರೆ ಹಿಂಗ್ ಒಂದು ನಂಬರ್ ಕಾರ್ಡ್, ಒಂದ್ ಕಾರ್ಡ್ ಮಾಡೋದು, ಅದಕ್ಕೆ 1 ಅಂತ ಬರೆಯೋದು. ನೆಕ್ಸ್ಟ್ ಇನ್ನೊಂದು ಕಾರ್ಡ್ ಬರೆಯೋದು, ಅದಕ್ಕೆ 2 ಅಂತ ಬರೆಯೋದು. ಇನ್ನೊಂದು ಕಾರ್ಡ್ ಮಾಡಿ 2 ಅಂತ ಬರೆಯೋದು. ಹಿಂಗ ಒಟ್ಟು 9 ಕಾರ್ಡ್ಗಳನ್ನು ಮಾಡ್ರಿ. ದೇ ಕ್ಯಾನ್ ಯೂಸ್ ಡಿಫ್ರೆಂಟ್ ಕಲರ್ ಪೇಪರ್ಸ್. ಇವುಗಳನ್ನ ವಿವಿಧ ಬಣ್ಣಗಳಿಂದ ತಯಾರಿಸಿ. ದೇ ಕ್ಯಾನ್ ಸ್ಟಿಕ್ ಆರ್ ಡ್ರಾ ಈಕ್ವಲ್ ನಂಬರ್ ಆಫ್ ಆಬ್ಜೆಕ್ಟ್ ಆನ್ ದ ನಂಬರ್ ಕಾರ್ಡ್. ಈಗ 1 ಪೆನ್ಸಿಲ್ ಇಡೋದು, 2 ಪೆನ್ ಇಡೋದು, 3 ಹರಳು ಕಲ್ಲು ಹಿಂಗ್ ಇಡೋದು. ಈ ತರ ಈಕ್ವಲ್ ಆಬ್ಜೆಕ್ಟ್ ಅನ್ನ ಇಟ್ಟು ಮಾಡ್ಲಿ ಅಂತ ಹೇಳಾರ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮೇಕಿಂಗ್ 10 10 ಮಾಡುವುದು, ಅದನ್ನ ನೋಡೋಣ.